ಈ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡೂ ಬಣದಿಂದಲೂ ಕೂಡ ಸಿಕ್ಕಾಪಟ್ಟೆ ತಯಾರಿಗಳು ನಡೀತಾ ಇದೆ. ಒಂದು ಕಡೆಯಲ್ಲಿ ಸಿಎಂ ಬಣದವರು ಕೂಡ ಈಗ ಡಿಸಿಎಂ ಬಣದವರನ್ನೇ ಅಪ್ರೋಚ್ ಮಾಡ್ತಾ ಇದ್ದಾರೆ. ಇಂಥದ್ದೇ ಒಂದು ಡೆವಲಪ್ಮೆಂಟ್ ನಡೆದಿದೆ. ಸಿದ್ದರಾಮಯ್ಯ ಕುರ್ಚಿ ರಕ್ಷಣೆಗೆ ಅಖಾಡಕ್ಕಿಳಿದಿದ್ದಾರೆ. ಸಿದ್ದರಾಮಯ್ಯ ಆಪ್ತರು ಸಿಎಂ ಟೀಮ್ನ ಸಚಿವರಿಂದ ಡಿಕೆ ಬಣದ ಶಾಸಕರಿಗೆ ಗಾಳ ಹಾಕಲಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ನಾನಾ ತಂತ್ರಗಾರಿಕೆಯನ್ನ ಸಿಎಂ ಬಣದಿಂದ ಮಾಡಲಾಗ್ತಾ ಇದೆ. ಈಗ ಸಿದ್ದರಾಮಯ್ಯ ಆಪ್ತರು ಫೀಲ್ಡ್ಗಿಳಿದಿದ್ದಾರೆ. ಸಿಎಂ ಟೀಮ್ನ ಸಚಿವರಿಂದ ಡಿಕೆ ಬಣದ ಶಾಸಕರಿಗೆ ಗಾಳ ಹಾಕಲಾಗ್ತಾ ಇದೆ ಅನ್ನುವಂತ ಮಾಹಿತಿ. ಮಾಗಡಿ ಶಾಸಕರಾದಂತಹ ಬಾಲಕೃಷ್ಣ ದೆಹಲಿಯಲ್ಲಿ ಇರುವಂತಹ ಸಂದರ್ಭದಲ್ಲೇ ಒಂದು ಫೋನ್ ಕಾಲ್ ಮಾಡಿದ್ದಾರೆ. ಸಚಿವ ಜಮೀರ್ಗೆ ಫೋನ್ ಕಾಲ್ ಮಾಡಿದ್ದಾರೆ ಮಾಗಡಿ ಶಾಸಕರಾದಂತಹ ಬಾಲಕೃಷ್ಣ. ಹೇ ಬಾಸು, ಏನಕ್ಕೆ ದೆಹಲಿಗೆ ಹೋಗಿದ್ದೀಯಾ ಅಂತ ಮಾತು, ನಮ್ಮ ಜಿಲ್ಲೆಯವರನ್ನ ಸಿಎಂ ಮಾಡಬೇಕಲ್ಲ ಅಂತ ಬಾಲಕೃಷ್ಣ ಹೇಳಿದ್ದಾರೆ. ಶಾಸಕ ಮಹೇಂದ್ರ ತಮ್ಮಣ್ಣನವರ ಜೊತೆಗೆ ಸಿಎಂ ಮಾತಾಡಿದ್ದಾರೆ. ಬಸವರಾಜ್ ಶಿವಗಂಗಾ, ಇಕ್ಬಾಲ್ ಹುಸೇನ್ ಜೊತೆಗೂ ಕೂಡ ಮಾತುಕತೆ ನಡೆದಿದೆ ಅನ್ನುವಂತ ಮಾತನ್ನ ಈಗ ಹೇಳಿರೋದು ಬಾಲಕೃಷ್ಣ. ರಿಪಬ್ಲಿಕ್ ಕನ್ನಡದ ಜೊತೆಗೆ ಶಾಸಕರಾದಂತಹ ಬಾಲಕೃಷ್ಣ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಈ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆಯೂ ಕೂಡ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಶ್ರಮಕ್ಕೆ ಪ್ರತಿಫಲ ಸಿಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳು ಜೋರಾಗಿ ನಡೀತಾ ಇದಾವೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಹಿರಿಯ ಶಾಸಕರಾದಂತಹ ಬಾಲಕೃಷ್ಣ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಏನ್ ನಡೀತಾ ಇದೆ ಸರ್ ಸರ್ಕಾರದಲ್ಲಿ? ಏನು ನಡೀತಾ ಇಲ್ಲ ಸರ್. ನಿಮ್ ಮಾಧ್ಯಮದಲ್ಲಿ ಬರ್ತಕ್ಕಂಥ ಗೊಂದಲಕ್ಕೊಂದು ತೆರೆ ಎಳೀರಿ ಅಂತ ಕೇಳಕ್ ಹೋಗಿದ್ದು ಅಷ್ಟೇ. ಹೈಕಮಾಂಡ್ಗೆ ಮನವಿ ಮಾಡಿದೀವಿ. ಏನ್ ಮಾಧ್ಯಮದಲ್ಲಿ ಬರ್ತಾ ಇದೆಯಲ್ಲ, ಇದು ಪ್ರತಿನಿತ್ಯ ಇದು ಸಾರ್ವಜನಿಕರಲ್ಲಿ ಗೊಂದಲ ಉಂಟು ಮಾಡ್ತಾ ಇದೆ, ಕಾರ್ಯಕರ್ತರಲ್ಲಿ ಗೊಂದಲ ಉಂಟು ಮಾಡ್ತಾ ಇದೆ. ಇದಕ್ಕೊಂದು ಅಂತಿಮವಾದಂತಹ ರೂಪ ಕೊಡಿ ಅಂತ ಕೇಳಲಿಕ್ಕೆ ಹೋಗಿದ್ದೀವಿ. ಡಿಕೆ ಶಿವಕುಮಾರ್ ಅವರು ಏನು ಪಕ್ಷವನ್ನು ಕಟ್ಟಿದ್ದಾರೆ, ಅವರಿಗೆ ಒಂದು ಮನವರಿಕೆ ಮಾಡಿಕೊಡಿ, ರಾಹುಲ್ ಗಾಂಧಿ ಅವರಿಗೆ ಮನವರಿಕೆ ಮಾಡಿಕೊಡಿ ಅನ್ನುವಂತ ಮಾತುಗಳನ್ನೆಲ್ಲ ಕೂಡ ಹೇಳಿದೀವಿ ಅಂತ. ಸೊ ತಾವೇನ್ ಮನವಿ ಮಾಡಿದ್ರಿ? ನೋಡ್ರಿ, ಹೈಕಮಾಂಡ್ಗೆ ಪಕ್ಷದ ಅಧಿಕಾರಕ್ಕೆ ತರಲಿಕ್ಕೆ ಪಕ್ಷ ಯಾರ್ಯಾರ ಶ್ರಮ ಎಷ್ಟಿದೆ ಅಂತ ಹೇಳಿ ಹೈಕಮಾಂಡ್ಗೆ ಈಗಾಗಲೇ ಮನವರಿಕೆ ಆಗಿದೆ. ಅವ್ರ ಮನಸ್ಸಿನಲ್ಲೂ ಕೂಡ ಇದೆ. ಅದಕ್ಕೆ ಸರಿಯಾದಂತ ತೀರ್ಮಾನನ ಸೂಕ್ತ ಸಂದರ್ಭದಲ್ಲಿ ಹೈಕಮಾಂಡ್ ತೆಗೆದುಕೊಳ್ತದೆ. ಅದಕ್ಕೆ ನಾವು ಹೋಗಿ ಒತ್ತಡ ಹಾಕ್ಬಿಟ್ರೆ ಹೈಕಮಾಂಡ್ ತಗೊಳ್ಳಲ್ಲ, ನಾವು ಬೇಡ ಅಂತಂದ್ರೆ ಹೈಕಮಾಂಡ್ ಸುಮ್ಮನೆ ಇರಲ್ಲ. ಏನಾರ ಒಂದು ಅಂತಿಮವಾದಂತ ರೂಪ ಬರಬೇಕು. ಇದಕ್ಕೆ ಇದು ಆಗ್ತದೋ ಇಲ್ವೋ ಅಂತಕ್ಕಂಥದ್ದು. ಯಾಕಂದ್ರೆ ಎಲ್ಲ ಗೊಂದಲ ನಿವಾರಣೆ ಆಗ್ಬೇಕು. ಅದಕ್ಕೋಸ್ಕರ ನಾವು ಮನವಿ ಮಾಡ್ಲಿಕ್ಕೆ ಹೋಗಿದ್ದು ಅಷ್ಟೇ ಡೆಲ್ಲಿಗೆ. ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ನಿಮ್ಮ ಆಪ್ತ ಗೆಳೆಯರೊಬ್ಬರು ಕರೆ ಮಾಡಿ ಮಾತನಾಡಿದಾರಂತಲ್ಲ ಸರ್ ನಿಮ್ ಜೊತೆಗೆ? ಖಂಡಿತ ಮಾತಾಡಿದ್ರು. ಏನಪ್ಪಾ ದೆಹಲಿಗೆ ಹೋಗಿದ್ದೀರಾ ಅಂತ. ಹೌದು, ಅದಕ್ಕೊಂದು ಅಂತಿಮ ರೂಪ ಕೊಡ್ಲಿ ಅಂತ ಹೇಳಿ ಹೈಕಮಾಂಡ್ ಅಲ್ಲಿ ಮನವಿ ಮಾಡಕ್ ಬಂದಿದ್ದೀವಿ ಅಂತ ಹೇಳಿದ್ರು. ಸರ್, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಅವರ ಪರವಾಗಿ ಶಾಸಕರಿದ್ದಾರೆ, ಡಿಕೆ ಶಿವಕುಮಾರ್ ಅವರ ಪರವಾಗಿ ಬೆರಳೆಣಿಕೆಯಷ್ಟು ಶಾಸಕರಿದ್ದಾರೆ ಅನ್ನುವಂತ ಚರ್ಚೆಗಳು ಜೋರಾಗ್ತಾ ಇದೆ. ಆ ರೀತಿಯ ಸಂಖ್ಯಾಬಲ ಕಡಿಮೆ ಇದೆಯಾ ಸರ್? ಏನೋ ಅದ್ರ ಬಗ್ಗೆ ನಮಗಂತೂ ಗೊತ್ತಿಲ್ಲ. ನಮಗ್ ಗೊತ್ತಿರ್ತಕ್ಕಂಥ ವಿಚಾರ ಏನಂತ ಅಂದ್ರೆ, ಸರ್ಕಾರ ಮಾಡ್ಲಿಕ್ಕೆ 115 ಬೇಕು. 115 ಇಲ್ದೇವ್ರೆ ಸರ್ಕಾರನೇ ಮಾಡ್ಲಿಕ್ಕೆ ಆಗಲ್ಲ. ಆ 115 ವಿಚಾರ ಇಲ್ಲಿ ಚರ್ಚೆ ಇಲ್ಲ, ಇಲ್ಲಿ ಮುನ್ನೆಲೆಗೆ ಬಂದಿಲ್ಲ. 115 ವಿಚಾರ ಮುನ್ನೆಲೆಗೆ ಬಂದಿಲ್ಲ. ಇದು ಅವ್ರ ಹತ್ರ ಇದ್ದಾರೆ, ಇವ್ರ ಹತ್ರ ಇದ್ದಾರೆ ಅಂತ ಎಲ್ಲರೂ ಸೇರಿ ನಾವೆಲ್ಲ ಹೈಕಮಾಂಡ್ ಹತ್ರ ಇದೀವಿ. 140 ಜನನು ನಾವು ಹೈಕಮಾಂಡ್ ಹತ್ರ ಇದೀವಿ. ಅಲ್ಲ, ಹೈಕಮಾಂಡ್ ಯಾವುದೇ ರೀತಿಯ ಒಂದು ಸ್ಪಷ್ಟ ನಿಲುವು ತೆಗೆದುಕೊಳ್ಳೋಕೆ ಇಕ್ಕಟ್ಟಿಗೆ ಸಿಗಾಕೊಂಡಿರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆಯಲ್ಲ ಸರ್? ಈಗ ತರ ಏನಿಲ್ಲ, ಚರ್ಚೆ ಮಾಡ್ತಾ ಇದಾರೆ. ಹೈಕಮಾಂಡ್ ಏನಾರ ಒಂದು ತೀರ್ಮಾನ ತಗೋಬೇಕಾದ್ರೆ ಅದ್ರ ಸಾಧಕ ಬಾಧಕ ಚರ್ಚೆ ಮಾಡ್ಬೇಕಲ್ಲ, ಅದೆಲ್ಲ ಚರ್ಚೆ ನಡೀತಾ ಇದೆ. ಹೈಕಮಾಂಡ್ ಅವರು ಅದನ್ನ ಚರ್ಚೆ ಮಾಡಿ ಆಮೇಲೆ ನಂತರ ತೀರ್ಮಾನ ತೆಗೆದುಕೊಂತಾರೆ. ಸಿದ್ದರಾಮಯ್ಯನವರು ಅಹಿಂದ ನಾಯಕರು, ಅವ್ರನ್ನೇನಾದ್ರೂ ಮುಟ್ಟಿದ್ರೆ ಅಥವಾ ಅವ್ರನ್ನ ಕೆಳಗಿಳಿಸಿದ್ರೆ ಕಾಂಗ್ರೆಸ್ ಪಕ್ಷವೇ ನಿರ್ನಾಮ ಆಗ್ಬಿಡುತ್ತೆ ಅನ್ನೋಂತ ಹೇಳಿಕೆಗಳು ಬರ್ತಾ ಇದಾವೆ. ರಾಜಣ್ಣ ಅವರು ಕೂಡ ಮಾತನಾಡಿದ್ದಾರೆ. ಇರ್ಬೋದು, ರಾಜಣ್ಣ ಅವರು ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಯಾಕಂದ್ರೆ ಒಂದ್ಸರಿ ಅವರೇ ಹೇಳಿಕೆ ಕೊಟ್ಟಿದ್ದಾರೆ, ವೈಟ್ ವಾಶ್ ಮಾಡ್ಬಿಟ್ಟಿದ್ದೀನಿ ನಾನು ಕಾಂಗ್ರೆಸ್ನ ತುಮಕೂರಿನಲ್ಲಿ, ನಾನು ಇನ್ನು ಮುಂದೆನೂ ಕೂಡ ನಾನು ವೈಟ್ ವಾಶ್ ಮಾಡ್ತೀನಿ ಅಂತ ಈಗಾಗಲೇ ಹೇಳಿದ್ದಾರೆ ರಾಜಣ್ಣ ಅವರು. ಮತ್ತೆ ಅವ್ರ ಮಗ ಅವರು ಕೂಡ ಹೋಗಿ ಅಮಿತ್ ಶಾ ಅವ್ರನ್ನ ಭೇಟಿ ಮೊನ್ನೆ ಮಾಡ್ಕೊಂಡ್ ಬಂದವ್ರೆ. ಅಂತವ್ರನ್ನ ಇಟ್ಕೊಂಡೆ ಸಿದ್ದರಾಮಯ್ಯ ಅವ್ರಿಗೆ ಇಂಥ ನೋವು ಪರಿಸ್ಥಿತಿ ಬರ್ತಾ ಇರೋದು. ಎಲ್ಲರನ್ನೂ ಕೂಡ ಸಿದ್ದರಾಮಯ್ಯ ಅವರು ಸರಿಸಮಾನವಾಗಿ ನೋಡ್ಕೊಂಡಿದ್ದಾರೆ. ಬರೀ ರಾಜಣ್ಣ ಅವರುಗಳೆಲ್ಲ ಅವ್ರವ್ರ ಬೇಳೆ ಬೇಯಿಸ್ಕೊಳ್ಳಕ್ಕೆ ಸಿದ್ದರಾಮಯ್ಯ ಅವ್ರ ಹತ್ರ ಅವ್ರವ್ರ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ 2013ರಲ್ಲಿ ಹಂಗಾದ್ರೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆದ್ರು, ನಾವೆಲ್ಲ ಸೋತ್ಬಿಟ್ವಪ್ಪ. ಕಾರಣ ಏನಂಗಾದ್ರೆ ಎಲ್ಲ ಕುಮಾರಸ್ವಾಮಿಗೆ ನಮ್ಮ ಭಾಗದಲ್ಲೆಲ್ಲ ಬೆಂಬಲ ಜಾಸ್ತಿ ಆಯ್ತು. 2013ರಲ್ಲಿ 80 ಜನ ಗೆದ್ರು ಕೂಡ ಅಧಿಕಾರ ಮಾಡಕ್ ಆಗ್ಲಿಲ್ಲಲ್ಲ.
ಈಗ 114 ಬರ್ಲೇಬೇಕಲ್ಲ. 114 ಬರ್ಬೇಕಾದ್ರೆ ಸಿದ್ದರಾಮಣ್ಣ ಅವರ ಅವಶ್ಯಕತೆನೂ ಇದೆ. ಈಗ ನಂಬರ್ 1 ಪ್ಲೇಸ್ ಅಲ್ಲಿ ಸಿದ್ದರಾಮಣ್ಣ ಇರ್ಬೋದು, ನಂಬರ್ 2, 3 ಬೇಕಲ್ಲ. ನಂಬರ್ 2, 3 ಪ್ಲೇಸ್ಗಳು ಬೇಕಲ್ಲ. ಸಿದ್ದರಾಮಣ್ಣ ಅವರು ನಂಬರ್ 1 ನಮ್ಮ ಪಕ್ಷದಲ್ಲಿ, ಅದರಲ್ಲೇ ನಾವೇನು ಚರ್ಚೆ ಮಾಡೋ ಪ್ರಶ್ನೆನೇ ಇಲ್ಲ. ಅದು ಎಲ್ರಿಗೂ ಜಗತ್ ಜಾಹೀರ. ಅದಾದ ನಂತರ ನಂಬರ್ 1 ಇಂದಾನೇ ಪೂರ್ತಿ ಆಗಲ್ಲ. ನಂಬರ್ 2, ನಂಬರ್ 3, ನಂಬರ್ 4 ಇವೆಲ್ಲ ಸಂಖ್ಯೆ ಸೇರ್ಕೊಂಡ್ರೆ ಅಧಿಕಾರಕ್ಕೆ ಬರಕ್ಕಾಗೋದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ಈಗಾಗಲೇ ಈ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡೂ ಬಣದಿಂದಲೂ ಕೂಡ ಸಿಕ್ಕಾಪಟ್ಟೆ ತಯಾರಿಗಳು ನಡೀತಾ ಇದೆ. ಒಂದು ಕಡೆಯಲ್ಲಿ ಸಿಎಂ ಬಣದವರು ಕೂಡ ಈಗ ಡಿಸಿಎಂ ಬಣದವರನ್ನೇ ಅಪ್ರೋಚ್ ಮಾಡ್ತಾ ಇದ್ದಾರೆ. ಇಂಥದ್ದೇ ಒಂದು ಡೆವಲಪ್ಮೆಂಟ್ ನಡೆದಿದೆ. ಸಿದ್ದರಾಮಯ್ಯ ಕುರ್ಚಿ ರಕ್ಷಣೆಗೆ ಅಖಾಡಕ್ಕಿಳಿದಿದ್ದಾರೆ ಸಿದ್ದರಾಮಯ್ಯ ಆಪ್ತರು. ಸಿಎಂ ಟೀಮ್ನ ಸಚಿವರಿಂದ ಡಿಕೆ ಬಣದ ಶಾಸಕರಿಗೆ ಗಾಳ ಹಾಕಲಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ನಾನಾ ತಂತ್ರಗಾರಿಕೆಯನ್ನ ಸಿಎಂ ಬಣದಿಂದ ಮಾಡಲಾಗ್ತಾ ಇದೆ. ಈಗ ಸಿದ್ದರಾಮಯ್ಯ ಆಪ್ತರು ಫೀಲ್ಡ್ಗಿಳಿದಿದ್ದಾರೆ. ಸಿಎಂ ಟೀಮ್ನ ಸಚಿವರಿಂದ ಡಿಕೆ ಬಣದ ಶಾಸಕರಿಗೆ ಗಾಳ ಹಾಕಲಾಗ್ತಾ ಇದೆ ಅನ್ನುವಂತ ಮಾಹಿತಿ. ಮಾಗಡಿ ಶಾಸಕರಾದಂತಹ ಬಾಲಕೃಷ್ಣ ದೆಹಲಿಯಲ್ಲಿ ಇರುವಂತಹ ಸಂದರ್ಭದಲ್ಲೇ ಒಂದು ಫೋನ್ ಕಾಲ್ ಮಾಡಿದ್ದಾರೆ. ಸಚಿವ ಜಮೀರ್ಗೆ ಫೋನ್ ಕಾಲ್ ಮಾಡಿದ್ದಾರೆ ಮಾಗಡಿ ಶಾಸಕರಾದಂತಹ ಬಾಲಕೃಷ್ಣ. ಹೇ ಬಾಸು, ಏನಕ್ಕೆ ದೆಹಲಿಗೆ ಹೋಗಿದ್ದೀಯಾ ಅಂತ ಮಾತು, ನಮ್ಮ ಜಿಲ್ಲೆಯವರನ್ನ ಸಿಎಂ ಮಾಡಬೇಕಲ್ಲ ಅಂತ ಬಾಲಕೃಷ್ಣ ಹೇಳಿದ್ದಾರೆ. ಶಾಸಕ ಮಹೇಂದ್ರ ತಮ್ಮಣ್ಣನವರ ಜೊತೆಗೆ ಸಿಎಂ ಮಾತಾಡಿದ್ದಾರೆ. ಬಸವರಾಜ್ ಶಿವಗಂಗಾ, ಇಕ್ಬಾಲ್ ಹುಸೇನ್ ಜೊತೆಗೂ ಕೂಡ ಮಾತುಕತೆ ನಡೆದಿದೆ ಅನ್ನುವಂತ ಮಾತನ್ನ ಈಗ ಹೇಳಿರೋದು ಬಾಲಕೃಷ್ಣ. ರಿಪಬ್ಲಿಕ್ ಕನ್ನಡದ ಜೊತೆಗೆ ಶಾಸಕರಾದಂತಹ ಬಾಲಕೃಷ್ಣ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಈ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆಯೂ ಕೂಡ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಶ್ರಮಕ್ಕೆ ಪ್ರತಿಫಲ ಸಿಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳು ಜೋರಾಗಿ ನಡೀತಾ ಇದಾವೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಹಿರಿಯ ಶಾಸಕರಾದಂತಹ ಬಾಲಕೃಷ್ಣ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಏನ್ ನಡೀತಾ ಇದೆ ಸರ್ ಸರ್ಕಾರದಲ್ಲಿ? ಏನು ನಡೀತಾ ಇಲ್ಲ ಸರ್. ನಿಮ್ ಮಾಧ್ಯಮದಲ್ಲಿ ಬರ್ತಕ್ಕಂಥ ಗೊಂದಲಕ್ಕೆ ಒಂದು ತೆರೆ ಎಳೀರಿ ಅಂತ ಕೇಳಕ್ ಹೋಗಿದ್ದು ಅಷ್ಟೇ. ಹೈಕಮಾಂಡ್ಗೆ ಮನವಿ ಮಾಡಿದೀವಿ. ಏನ್ ಮಾಧ್ಯಮದಲ್ಲಿ ಬರ್ತಾ ಇದೆಯಲ್ಲ, ಇದು ಪ್ರತಿನಿತ್ಯ ಇದು ಸಾರ್ವಜನಿಕರಲ್ಲಿ ಗೊಂದಲ ಉಂಟು ಮಾಡ್ತಾ ಇದೆ, ಕಾರ್ಯಕರ್ತರಲ್ಲಿ ಗೊಂದಲ ಉಂಟು ಮಾಡ್ತಾ ಇದೆ. ಇದಕ್ಕೊಂದು ಅಂತಿಮವಾದಂತಹ ರೂಪ ಕೊಡಿ ಅಂತ ಕೇಳಲಿಕ್ಕೆ ಹೋಗಿದ್ದೀವಿ. ಡಿಕೆ ಶಿವಕುಮಾರ್ ಅವರು ಏನು ಪಕ್ಷವನ್ನು ಕಟ್ಟಿದ್ದಾರೆ, ಅವರಿಗೆ ಒಂದು ಮನವರಿಕೆ ಮಾಡಿಕೊಡಿ, ರಾಹುಲ್ ಗಾಂಧಿ ಅವರಿಗೆ ಮನವರಿಕೆ ಮಾಡಿಕೊಡಿ ಅನ್ನುವಂತ ಮಾತುಗಳನ್ನೆಲ್ಲ ಕೂಡ ಹೇಳಿದೀವಿ ಅಂತ. ಸೊ ತಾವೇನ್ ಮನವಿ ಮಾಡಿದ್ರಿ? ನೋಡ್ರಿ, ಹೈಕಮಾಂಡ್ಗೆ ಪಕ್ಷದ ಅಧಿಕಾರಕ್ಕೆ ತರಲಿಕ್ಕೆ ಪಕ್ಷ ಯಾರ್ಯಾರ ಶ್ರಮ ಎಷ್ಟಿದೆ ಅಂತ ಹೇಳಿ ಹೈಕಮಾಂಡ್ಗೆ ಈಗಾಗಲೇ ಮನವರಿಕೆ ಆಗಿದೆ. ಅವ್ರ ಮನಸ್ಸಿನಲ್ಲೂ ಕೂಡ ಇದೆ. ಅದಕ್ಕೆ ಸರಿಯಾದಂತ ತೀರ್ಮಾನನ ಸೂಕ್ತ ಸಂದರ್ಭದಲ್ಲಿ ಹೈಕಮಾಂಡ್ ತೆಗೆದುಕೊಳ್ತದೆ. ಅದಕ್ಕೆ ನಾವು ಹೋಗಿ ಒತ್ತಡ ಹಾಕ್ಬಿಟ್ರೆ ಹೈಕಮಾಂಡ್ ತಗೊಳ್ಳಲ್ಲ, ನಾವು ಬೇಡ ಅಂತಂದ್ರೆ ಹೈಕಮಾಂಡ್ ಸುಮ್ಮನೆ ಇರಲ್ಲ. ಏನಾರ ಒಂದು ಅಂತಿಮವಾದಂತ ರೂಪ ಬರಬೇಕು. ಇದಕ್ಕೆ ಇದು ಆಗ್ತದೋ ಇಲ್ವೋ ಅಂತಕ್ಕಂಥದ್ದು. ಯಾಕಂದ್ರೆ ಎಲ್ಲ ಗೊಂದಲ ನಿವಾರಣೆ ಆಗ್ಬೇಕು. ಅದಕ್ಕೋಸ್ಕರ ನಾವು ಮನವಿ ಮಾಡ್ಲಿಕ್ಕೆ ಹೋಗಿದ್ವು ಅಷ್ಟೇ ಡೆಲ್ಲಿಗೆ. ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ನಿಮ್ಮ ಆಪ್ತ ಗೆಳೆಯರೊಬ್ಬರು ಕರೆ ಮಾಡಿ ಮಾತನಾಡಿದಾರಂತಲ್ಲ ಸರ್ ನಿಮ್ ಜೊತೆಗೆ? ಖಂಡಿತ ಮಾತಾಡಿದ್ರು. ಏನಪ್ಪಾ ದೆಹಲಿಗೆ ಹೋಗಿದ್ದೀರಾ ಅಂತ. ಹೌದು, ಅದಕ್ಕೊಂದು ಅಂತಿಮ ರೂಪ ಕೊಡ್ಲಿ ಅಂತ ಹೇಳಿ ಹೈಕಮಾಂಡ್ ಅಲ್ಲಿ ಮನವಿ ಮಾಡಕ್ ಬಂದಿದ್ದೀವಿ ಅಂತ ಹೇಳಿದ್ರು. ಸರ್, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಅವರ ಪರವಾಗಿ ಶಾಸಕರಿದ್ದಾರೆ, ಡಿಕೆ ಶಿವಕುಮಾರ್ ಅವರ ಪರವಾಗಿ ಬೆರಳೆಣಿಕೆಯಷ್ಟು ಶಾಸಕರಿದ್ದಾರೆ ಅನ್ನುವಂತ ಚರ್ಚೆಗಳು ಜೋರಾಗ್ತಾ ಇದೆ. ಆ ರೀತಿಯ ಸಂಖ್ಯಾಬಲ ಕಡಿಮೆ ಇದೆಯಾ ಸರ್? ಏನೋ ಅದ್ರ ಬಗ್ಗೆ ನಮಗಂತೂ ಗೊತ್ತಿಲ್ಲ. ನಮಗ್ ಗೊತ್ತಿರ್ತಕ್ಕಂಥ ವಿಚಾರ ಏನಂತ ಅಂದ್ರೆ, ಸರ್ಕಾರ ಮಾಡ್ಲಿಕ್ಕೆ 115 ಬೇಕು. 115 ಇಲ್ದೇವ್ರೆ ಸರ್ಕಾರನೇ ಮಾಡ್ಲಿಕ್ಕೆ ಆಗಲ್ಲ. ಆ 115 ವಿಚಾರ ಇಲ್ಲಿ ಚರ್ಚೆ ಇಲ್ಲ, ಇಲ್ಲಿ ಮುನ್ನೆಲೆಗೆ ಬಂದಿಲ್ಲ. 115 ವಿಚಾರ ಮುನ್ನೆಲೆಗೆ ಬಂದಿಲ್ಲ. ಇದು ಅವ್ರ ಹತ್ರ ಇದ್ದಾರೆ, ಇವ್ರ ಹತ್ರ ಇದ್ದಾರೆ ಅಂತ ಎಲ್ಲರೂ ಸೇರಿ ನಾವೆಲ್ಲ ಹೈಕಮಾಂಡ್ ಹತ್ರ ಇದೀವಿ. 140 ಜನನು ನಾವು ಹೈಕಮಾಂಡ್ ಹತ್ರ ಇದೀವಿ. ಅಲ್ಲ, ಹೈಕಮಾಂಡ್ ಯಾವುದೇ ರೀತಿಯ ಒಂದು ಸ್ಪಷ್ಟ ನಿಲುವು ತೆಗೆದುಕೊಳ್ಳೋಕೆ ಇಕ್ಕಟ್ಟಿಗೆ ಸಿಗಾಕೊಂಡಿರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆಯಲ್ಲ ಸರ್? ಈಗ ತರ ಏನಿಲ್ಲ, ಚರ್ಚೆ ಮಾಡ್ತಾ ಇದಾರೆ. ಹೈಕಮಾಂಡ್ ಏನಾರ ಒಂದು ತೀರ್ಮಾನ ತಗೋಬೇಕಾದ್ರೆ ಅದ್ರ ಸಾಧಕ ಬಾಧಕ ಚರ್ಚೆ ಮಾಡ್ಬೇಕಲ್ಲ, ಅದೆಲ್ಲ ಚರ್ಚೆ ನಡೀತಾ ಇದೆ. ಹೈಕಮಾಂಡ್ ಅವರು ಅದನ್ನ ಚರ್ಚೆ ಮಾಡಿ ಆಮೇಲೆ ನಂತರ ತೀರ್ಮಾನ ತೆಗೆದುಕೊಂತಾರೆ. ಸಿದ್ದರಾಮಯ್ಯನವರು ಅಹಿಂದ ನಾಯಕರು, ಅವ್ರನ್ನೇನಾದ್ರೂ ಮುಟ್ಟಿದ್ರೆ ಅಥವಾ ಅವ್ರನ್ನ ಕೆಳಗಿಳಿಸಿದ್ರೆ ಕಾಂಗ್ರೆಸ್ ಪಕ್ಷವೇ ನಿರ್ನಾಮ ಆಗ್ಬಿಡುತ್ತೆ ಅನ್ನೋಂತ ಹೇಳಿಕೆಗಳು ಬರ್ತಾ ಇದಾವೆ. ರಾಜಣ್ಣ ಅವರು ಕೂಡ ಮಾತನಾಡಿದ್ದಾರೆ. ಇರ್ಬೋದು, ರಾಜಣ್ಣ ಅವರು ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಯಾಕಂದ್ರೆ ಒಂದ್ಸರಿ ಅವರೇ ಹೇಳಿಕೆ ಕೊಟ್ಟಿದ್ದಾರೆ, ವೈಟ್ ವಾಶ್ ಮಾಡ್ಬಿಟ್ಟಿದ್ದೀನಿ ನಾನು ಕಾಂಗ್ರೆಸ್ನ ತುಮಕೂರಿನಲ್ಲಿ, ನಾನು ಇನ್ನು ಮುಂದೆನೂ ಕೂಡ ನಾನು ವೈಟ್ ವಾಶ್ ಮಾಡ್ತೀನಿ ಅಂತ ಈಗಾಗಲೇ ಹೇಳಿದ್ದಾರೆ ರಾಜಣ್ಣ ಅವರು. ಮತ್ತೆ ಅವ್ರ ಮಗ ಅವರು ಕೂಡ ಹೋಗಿ ಅಮಿತ್ ಶಾ ಅವ್ರನ್ನ ಭೇಟಿ ಮೊನ್ನೆ ಮಾಡ್ಕೊಂಡ್ ಬಂದವ್ರೆ. ಅಂತವ್ರನ್ನ ಇಟ್ಕೊಂಡೆ ಸಿದ್ದರಾಮಣ್ಣ ಅವ್ರಿಗೆ ಇಂಥ ನೋವು ಪರಿಸ್ಥಿತಿ ಬರ್ತಾ ಇರೋದು.
ಎಲ್ಲರನ್ನೂ ಕೂಡ ಸಿದ್ದರಾಮಯ್ಯ ಅವರು ಸರಿಸಮಾನವಾಗಿ ನೋಡ್ಕೊಂಡಿದ್ದಾರೆ. ಬರೀ ರಾಜಣ್ಣ ಅವರುಗಳೆಲ್ಲ ಅವ್ರವ್ರ ಬೇಳೆ ಬೇಯಿಸ್ಕೊಳ್ಳಕ್ಕೆ ಸಿದ್ದರಾಮಯ್ಯ ಅವ್ರ ಹತ್ರ ಅವ್ರವ್ರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ 2013ರಲ್ಲಿ ಹಂಗಾದ್ರೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆದ್ರು, ನಾವೆಲ್ಲ ಸೋತ್ಬಿಟ್ವಪ್ಪ. ಕಾರಣ ಏನಂಗಾದ್ರೆ ಎಲ್ಲ ಕುಮಾರಸ್ವಾಮಿಗೆ ನಮ್ಮ ಭಾಗದಲ್ಲೆಲ್ಲ ಬೆಂಬಲ ಜಾಸ್ತಿ ಆಯ್ತು. 2013ರಲ್ಲಿ 80 ಜನ ಗೆದ್ರು ಕೂಡ ಅಧಿಕಾರ ಮಾಡಕ್ ಆಗ್ಲಿಲ್ಲಲ್ಲ. ಈಗ 114 ಬರ್ಲೇಬೇಕಲ್ಲ. 114 ಬರ್ಬೇಕಾದ್ರೆ ಸಿದ್ದರಾಮಯ್ಯ ಅವರ ಅವಶ್ಯಕತೆ ಇದೆ. ಈಗ ನಂಬರ್ 1 ಪ್ಲೇಸ್ ಅಲ್ಲಿ ಸಿದ್ದರಾಮಯ್ಯ ಇರ್ಬೋದು, ನಂಬರ್ 2, 3 ಬೇಕಲ್ಲ. ನಂಬರ್ 2, 3 ಪ್ಲೇಸ್ಗಳು ಬೇಕಲ್ಲ. ಸಿದ್ದರಾಮಯ್ಯ ಅವರು ನಂಬರ್ 1 ನಮ್ಮ ಪಕ್ಷದಲ್ಲಿ, ಅದರಲ್ಲೇ ನಾವೇನು ಚರ್ಚೆ ಮಾಡೋ ಪ್ರಶ್ನೆನೇ ಇಲ್ಲ. ಅದು ಎಲ್ರಿಗೂ ಜಗಜ್ಜಾಹೀರ. ಅದಾದ ನಂತರ ನಂಬರ್ 1 ಇಂದಾನೇ ಪೂರ್ತಿ ಆಗಲ್ಲ. ನಂಬರ್ 2, ನಂಬರ್ 3, ನಂಬರ್ 4 ಇವೆಲ್ಲ ಸಂಖ್ಯೆ ಸೇರ್ಕೊಂಡ್ರೇನೆ ಅಧಿಕಾರಕ್ಕೆ ಬರಕ್ಕಾಗೋದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು.